ಹಾಯ್ ಹೌಲ್ ವೆಲ್ಕಮ್ ಟು ಪೂರ್ಣಿಮಾ ಬನ್ ವಿಲಾಗ್ಸ್. ಇವತ್ತು ರಾಮನವಮಿ ಇದೆ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶುವಲ್ ರಾಮನವಮಿಗೆ ಪೂಜೆ ಮಾಡಿ ಅದಕ್ಕೋಸ್ಕರ ಯೂಶಲಿ ಹೆಸರುಬೇಳೆ ನೀರು ಮಜ್ಜಿಗೆ ಆ್ಯಂಡ್ ಪಾನಕ ಕರ್ಬೂಜದ್ದು ಪಾನಕ ಇಷ್ಟು ಪ್ರಸಾದ ನೈವೇದ್ಯಕ್ಕೆ ಇಟ್ಟು ದೇವರಿಗೆ ನಮ್ಮ ಪೂಜೆ ರಾಮನವಮಿದು ಮುಗಿಸಿದ್ವಿ. ಆ್ಯಸ್ ಯೂಶುವಲ್ ಸಿಂಪಲ್ ಪೂಜೆ ಇರುತ್ತೆ ರಾಮನವಮಿಗೆ. ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಏನಾದ್ರು ಸ್ವೀಟ್ ಮಾಡಬೇಕಲ್ವ, ಅದಕ್ಕೆ ಶಾವಿಗೆ ಖೀರು ಮತ್ತು ಶಾವಿಗೆ ಉಪ್ಪಿಟ್ಟು ಎರಡೂ ಶಾವಿಗೆಲೇ ಮಾಡಿದ್ವಿ. ಹಾಗೆಯೇ ಪ್ರಸಾದನೂ ಕೂಡ ನಾನು ಪ್ಲೇಟ್ಗೆ ಹಾಕ್ಕೊಂಡು ಪೂಜೆ ಎಲ್ಲ ಆದಮೇಲೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವೀಟೆಲ್ಲ ತುಂಬಾ ಚೆನ್ನಾಗಿತ್ತು. ಪ್ರಸಾದನ ಫಸ್ಟು ತಿಂದು ಆಮೇಲೆ ನಾನು ಬ್ರೇಕ್ಫಾಸ್ಟ್ನ ತಿಂತಾಯಿದ್ದೀನಿ. ಆಲ್ಮೋಸ್ಟ್ 10:30 11 ಆಯಿತು. ಲೈಕ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತಲೇ ಹೇಳ್ಬೋದು. ಬಟ್ ಈ ವೆದರ್ಗೆ ಮಜ್ಜಿಗೆ ಪಾನಕ ಎಲ್ಲ ತುಂಬಾ ತಂಪಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ರಾಮನವಮಿಗೆ ಮಾಡೋದು ಅಂತ ಹೇಳ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗ್ ನನ್ನ ಮಗಳು ಬೇಜಾರು ಅಂತ ಅಂತಿದ್ಲು. ಇತ್ತೀಚೆಗೆ ಮೀನ್ಸ್ ಸಮ್ಮರ್ ಹಾಲಿಡೇಸ್ಗೆ ಅವ್ರನ್ನ ಎಂಗೇಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಿಮ್ಮಿಂಗ್ಗೆ ಕರ್ಕೊಂಡೋಗೋಣ ಅಂತ ಹೋದ್ವಿ. ನಿಯರ್ ಬೈ 2 ಇದೆ. ಆ್ಯಕ್ಚುಲಿ ಒಂದು ನಾನು ತುಂಬ ದಿನದಿಂದೇ ತೋರಿಸಿದ್ದೀನಿ ಸ್ವಿಮ್ಮಿಂಗ್ ಪೂಲು. ಇದು ಇನ್ನೂ ಒಂದು ಬೇರೆ ಕಡೆ ಹೋಗಿದ್ದಂತಹದ್ದು. ಅವಳಿಗೆ ನಾವು ಯಾವುದೇ ಥರ ಟ್ರೈನಿಂಗ್ ಕೊಡಿಸಿಲ್ಲ. ಮೀನ್ಸ್ ಯಾವುದೇ ಕ್ಲಾಸ್ಗೆ ಸೇರಿಸಿಲ್ಲ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರಿಸಿಲ್ಲ. ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ಟ್ರೈನಪ್ ಮಾಡ್ತಿದ್ದಾರೆ ಅವಳಿಗೆ. ಅದು ರೆಗ್ಯುಲರಾಗೇನು ಹೋಗಲ್ಲ ಅವಳು, ಯಾವಾಗಲೂ ಒಂದೊಂದು ಸಲ ಹೋಗ್ತಾಳಲ್ವ. ಈಗ ಸಮ್ಮರಲ್ಲಿ ಈ ಥರ ಹಾಲಿಡೇಸ್ ಇದ್ದಾಗ ಸ್ವಲ್ಪ ಜಾಸ್ತಿ ಹೋಗ್ತಾಳೆ. ನಾರ್ಮಲಾಗಿ ಸ್ಕೂಲ್ ಇದ್ದಾಗೆಲ್ಲ ಸ್ವಲ್ಪ ಕಡಿಮೆ ಹೋಗೋದು. ಅದಕ್ಕೋಸ್ಕರನೇ ಇವಾಗ ಸಮ್ಮರಲ್ಲೆಲ್ಲ ಇಲ್ಲಿ ಮೈಸೂರಲ್ಲಿದ್ದಾಗ ಸ್ವಲ್ಪ ಜಾಸ್ತಿ ಹೋಗ್ತಾಳೆ, ಊರಿಗೆಲ್ಲ ಹೋದರೆ ಇರೋಲ್ಲ. ಸೊ ನನ್ನ ಹಸ್ಬೆಂಡೇ ಆಲ್ಮೋಸ್ಟ್ ಟ್ರೈನ್ ಮಾಡಿದ್ದಾರೆ. ಒಂದು ಲೆವೆಲ್ಗೆ ಅವಳು ಮ್ಯಾನೇಜ್ ಮಾಡ್ಬೋದು. ಇಂಡಿಪೆಂಡೆಂಟಾಗಿ ಬೋರ್ಡ್ ಇಟ್ಕೊಂಡು ಹೊಡಿತಾಳೆ. ಸ್ವಲ್ಪ ದೂರ ಸ್ವಲ್ಪ ಲಾಂಗ್ ಎಲ್ಲ ಕಷ್ಟ ಇದೆ. ಇವನ್ ಚಿಕ್ಕ ಪೂಲಲ್ಲೂ ಚೆನ್ನಾಗಿ ಹೊಡಿತಿದ್ದಾಳೆ, ದೊಡ್ಡ ಪೂಲಲ್ಲೂ ಹೊಡಿತಾಳೆ. ಸ್ವಲ್ಪ ಅವಳಿಗೆ ನೆರಳೆಲ್ಲ ಇದೆ ಅಂದ್ಬಿಟ್ಟು ಚಿಕ್ಕ ಪೂಲೇ ಅವಳು ಸ್ವಲ್ಪ ಇಷ್ಟಪಡ್ತಾಳೆ. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ಒಂದು ಮನೆ ಹತ್ರನೇ ಸತ್ಯನಾರಾಯಣ ಪೂಜಾ ನೇಮಿಂಗ್ ಸೆರ್ಮನಿ ಇತ್ತು. ಅದಕ್ಕೆ ನಾನು ನನ್ನ ಮಗಳು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ನಾವು ಕರೆಕ್ಟಾಗಿ ಇನ್ನೇನು ಪೂಜೆ ಮುಗಿಯೋಂತಹದ್ದು 4ನೇ ಅಧ್ಯಾಯ 5ನೇ ಅಧ್ಯಾಯ ಆ ಟೈಮಲ್ಲಿ ಹೋದ್ವಿ. ಆಲ್ಮೋಸ್ಟ್ ತುಂಬ ರಶ್ ಇತ್ತು. ಒಳಗಡೆಗೆ ಸ್ವಲ್ಪ ಜನ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಅಲ್ಲಿ ನಾವು ಫೋಟೋ ತೊಗೊಳಕ್ಕಾಗಲಿಲ್ಲ. ಸೊ ನಾನು ಗ್ರೀನ್ ಸ್ಯಾರಿ ವೇರ್ ಮಾಡಿದ್ದೀನಿ. ಲೈಟಾಗಿ ಸಿಂಗಲ್ ಪಿನ್ ವೇರ್ ಮಾಡಿ ಲೈಟ್ ಟಚಪ್ ಮೇಕಪ್ ಎಲ್ಲ ಹಾಕಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ನನ್ನ ಮಗಳೂ ಅಷ್ಟೇ ಲೈಟ್ ಗ್ರೀನ್ ಸಿಲ್ವರ್ ಶರಾರ ವೇರ್ ಮಾಡಿದ್ದಾಳೆ. ಸೊ ಇಬ್ಬರೂ ರೆಡಿಯಾಗಿ ಮನೆ ನಿಯರ್ ಬೈ, ಅದಕ್ಕೋಸ್ಕರ ಲೇಟಾಗಿ ಹೋದ್ವಿ. ಸೊ ನಾವು ಹೋದಾಗ ಆಲ್ಮೋಸ್ಟು ಎಲ್ಲ ಇನ್ನೇನು ಎಂಡಿಂಗ್ ಟೈಮ್, ಮೀನ್ಸ್ ಪೂಜೆ ನಾಮಕರಣ ಇನ್ನೂ ಹಾಗೇ ಇತ್ತು. ಅದೆಲ್ಲ ಮುಗಿಸಾದ್ಮೇಲೆ ವಾಪಸ್ ಮನೆಗೆ ಬಂದ್ವಿ. ಈವ್ನಿಂಗ್ ಮತ್ತೆ ಅಗೈನ್ ಅವಳಿಗೆ ಎಂಗೇಜ್ ಮಾಡಬೇಕಲ್ಲ, ಸೊ ಪಾರ್ಕ್ಗೆ ಹೋದ್ವಿ. ಈ ಪಾರ್ಕು ಆ್ಯಕ್ಚುಲಿ ನಾರ್ಮಲ್ ಚಿಲ್ಡ್ರನ್ಸ್ಗೆಲ್ಲ ಸ್ಪೆಷಲ್ ಡಿಫಿಷಿಯನ್ಸಿ ಅವ್ರಿಗೆ, ಬಟ್ ಅವ್ರಿಗಿಂತ ಹೆಚ್ಚಾಗಿ ತುಂಬ ನಮ್ಮ ಥರ ಕರ್ಕೊಬರೋರೆ ಜಾಸ್ತಿ. ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಅವ್ರಿಗೆ ಕನ್ವೀನಿಯೆಂಟ್ ಆಗೋ ಥರ. ಆದರೆ ಈ ಬಟ್ ಬೋರ್ಡನ್ನು ಹಾಕಿದ್ರು ಯಾರೋ ತಲೆ ಕೆಡಿಸ್ಕೊಡದೆ ಹೋಗ್ತಾರೆ. ಪಾಪ ಫಸ್ಟ್ ಬೀಗ ಎಲ್ಲ ಹಾಕಿದ್ರು, ಜಂಪ್ ಮಾಡಿ ಹೋಗ್ತಿದ್ರು. ಈಗ ಓಪನ್ ಮಾಡಿಬಿಟ್ಟಿದ್ದಾರೆ, ಆದರೆ ಎಲ್ಲ ಮಕ್ಳುಗಳು ಕರ್ಕೊಂಬರ್ತಾರೆ. ಇದು ನಮ್ಮನೆ ನಿಯರ್ ಬೈ ಅಂತಲೇ ಹೇಳ್ಬೋದು. ನಿಯರ್ ಬೈ ಇರೋದಕ್ಕೆ ಮೀನ್ಸ್ ಈ ಪಾರ್ಕು ಎಸ್ಪೆಷಲಿ. ಸೊ ಇವಳು ಇಷ್ಟಪಡ್ತಾಳೆ. ಇಲ್ಲಿ ತುಂಬ ಟೂಲ್ಸ್ ಎಲ್ಲ ಇದೆ ಗೇಮ್ಸ್ ಆಡೋದಕ್ಕೆ, ಸ್ಲೈಡಿಂಗು ಸ್ವಿಂಗ್ ಎಲ್ಲ ಇದೆ ಅಂದ್ಬಿಟ್ಟು. ಸೊ ಇವತ್ತಿನ ದಿನ ಅವಳಿಗೆ ಈ ಪಾರ್ಕಲ್ಲಿ ಎಂಗೇಜ್ ಮಾಡಿದ್ವಿ. ಸಮ್ಮರಲ್ಲಿ ಹೆಂಗೆ ಎಂಗೇಜ್ ಮಾಡೋದು ಮಕ್ಳುಗಳಿಗೆ ಅನ್ನೋದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಇವತ್ತಿನ ದಿನ ಲೈಕ್ ಪಾರ್ಕು ಆ್ಯಂಡ್ ಫಂಕ್ಷನ್ ಎರಡೂ ಆಯಿತು. ಇವತ್ತಿನ ದಿನ ಹೀಗೆ ಎಂಗೇಜ್ ಮಾಡಿದ್ವಿ. ಅವಳಿಗೆ ಯೂಶ್ವಲಿ ಅಕ್ಕಪಕ್ಕ ಚಿಲ್ಡ್ರನ್ಸ್ ಅಷ್ಟು ಫ್ರೆಂಡ್ಸ್ ಯಾರೂ ಇಲ್ಲ ಮೈಸೂರಲ್ಲಿ, ಅದು ಸ್ವಲ್ಪ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದಾದಮೇಲೆ ಬಂದು ವಾಟ್ರ್ ಮಿಲನ್ ಕಟ್ ಮಾಡು ಅಂತ ಮಿಸ್ ಮಾಡೋಣ ಅಂದ್ಬಿಟ್ಟು ನಾನೇ ಕಟ್ ಮಾಡ್ತಾಯಿದ್ದೀನಿ. ಅವಳಿಗೆ ಹಾಗೆ ಕೊಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಸ್ಲೈಸ್ನ ತೊಗೊಂಡು ವಾಟ್ರ್ ಮಿಲನ್ದು ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ದೊಡ್ಡದಕ್ಕೆ ಮೀನ್ಸ್ ಸರಿಗೆ ಬರಲ್ಲ, ಆ ಕಡೆ ಈ ಕಡೆ ಫುಲ್ ಸಿಪ್ಪೆ ಇರುತ್ತಲ್ಲ ಅದನ್ನು ಕಟ್ ಮಾಡೋದು ಸರಿಗೆ ಬರಲ್ಲ. ಆ್ಯಕ್ಚುಲಿ
ಚಿಕ್ಕ ಚಿಕ್ಕ ಪೀಸ್ನ ತೊಗೊಬೇಕು. ನಾನು ಫಸ್ಟ್ ಟೈಮ್ ಈ ಥರ ಮಾಡಿ ಕೊಡ್ತಾ ಇರೋದು ಅವಳಿಗೆ. ಸ್ಮಾಲ್ ಐಸ್ ಕ್ರೀಮ್ಸ್ ಎಲ್ಲ ಬರುತ್ತಲ್ಲ ಆ ಥರ ಮಾಡಿಕೊಡೋಣ ಅಂದ್ಬಿಟ್ಟು. ಬಟ್ ನಾನು ಸ್ಟಾರ್ಟಿಂಗ್ ದೊಡ್ಡ ತೊಗೊಂಡೆ ಅಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಕರ್ವ್ ಇದೆ. ವಾಟರ್ ಮಿಲನ್ ತುಂಬ ದೊಡ್ಡದಿತ್ತು, ಆಲ್ಮೋಸ್ಟ್ 10 kg ಅಷ್ಟಿತ್ತು. ಸೊ ಕರ್ವ್ ಇದೆ, ಅದಕ್ಕೋಸ್ಕರ ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬ್ರೋಕನ್ ಆಯಿತು. ಸೊ ಅದರಲ್ಲಿ 2-3 ಪೀಸ್ ಅಷ್ಟೇ ಚೆನ್ನಾಗಿತ್ತು. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ತಿದ್ದಂಗೆ ಸಿಪ್ಪೆ ರಿಮೂವ್ ಆಯಿತು. ನಮಗೆ ನಾರ್ಮಲಾಗಿ ನಾವು ಸಿಪ್ಪೆ ಬಿಡಿಸೋರಿಗೆಲ್ಲ ಈ ಥರ ವಾಟರ್ ಮೆಲನ್ ತುಂಬಾ ಈಸಿ ಆಗಿ ನಾವು ಸಿಪ್ಪೆ ಎಲ್ಲ ಬಿಡಿಸ್ಬೋದು. ಏನಾದರೂ ಕ್ರಾಫ್ಟ್ ಡಿಫ್ರೆಂಟಾಗಿ ಮಾಡ್ತೀವಿ ಅಂದರೆ ಸ್ವಲ್ಪ ಈ ಥರ ಬಿಗಿ ಇರಲ್ಲ ಅಷ್ಟು. ನೋಡಿ ಎಲ್ಲ ಕೆಳಗಡೆ ಬಿದ್ದೋಗ್ತಾಯಿದೆ ಇಟ್ಕೊಂಡ ತಕ್ಷಣ. ಸೊ ಹಾಗೆ 2-3 ಬಂತು. ಸೊ ನಾನು ಇದನ್ನು ಪಕ್ಕಕ್ಕಿಟ್ಟು ಅವಳು ಇದನ್ನು ತಿನ್ನೋದು ಸ್ವಲ್ಪ ಡೌಟ್ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಚಿಕ್ಕದು ತೊಗೊಂಡು ಅದನ್ನು ನೀಟಾಗಿ ಆ ಕಡೆ ಈ ಕಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಮಾಡಿದೆ. ಅದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನೋಡಿ ಇಷ್ಟೇ ಚಿಕ್ಕದು, ಆಲ್ಮೋಸ್ಟ್ 2 ಇಂಚಿದೆ. ಅದರಲ್ಲಿ ನೀಟಾಗಿ ಕಟ್ ಮಾಡ್ಬೋದು. ಈಗ ಎಸ್ಪೆಷಲಿ ಕರ್ವ್ ಇರುತ್ತಲ್ಲ ವಾಟ್ರ್ ಮೆಲನ್, ಅದರಲ್ಲಿ ಸರಿ ಬರಲ್ಲ ಅಷ್ಟೇ. ಸ್ಟ್ರೈಟ್ ಆಲ್ಮೋಸ್ಟ್ ಇರಲ್ಲ ಯಾವುದೂ, ಎಲ್ಲ ಹಣ್ಣೆಲ್ಲ ಫುಲ್ಲು ಗೋಳಾಕಾರನೇ ಇರುತ್ತೆ, ಮೀನ್ಸ್ ಉದ್ದಕ್ಕೆ ಚಪ್ಪಟೆಯಾಗಿ ಆ ಥರ ಇರುತ್ತೆ ವಾಟ್ರ್ ಮೆಲನ್. ಸೊ ಅದಕ್ಕೋಸ್ಕರ ಇಷ್ಟು ಚಿಕ್ಕ ತೊಗೊಂಡು ಮಾಡಿದ್ರೆ ಆರಾಮಾಗಿ ನಾವು ಅಂದ್ಕೊಂಡಿರೋ ಶೇಪಲ್ಲಿ ಬರುತ್ತೆ. ಸೊ ಆಮೇಲೆ ನಾನು ಟೇಸ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ವಾಟ್ರ್ ಮೆಲನ್ ಟೇಸ್ಟ್ ಇತ್ತು ಮುಂಚೆನೇ. ಇದು ದೊಡ್ಡದ್ದು ಇರೋದ್ರಿಂದ ಇದು ಆಲ್ಮೋಸ್ಟ್ 2nd ಏನೋ 3rd ಏನೋ ನಾವು ಹಾಗೆ ಇಟ್ಟಿರೋದು. ಆ್ಯಸ್ ಯೂಶ್ವಲ್ ಲವಂಗ ಎಲ್ಲ ಚುಚ್ಬಿಟ್ಟು ಒಂದು ಮೇಲ್ಗಡೆ ಒಂದು ಕವರ್ನ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನೋಡಿ ಅದೇ ಫ್ರೆಶ್ನೆಸ್ ಇದೆ. ಆಲ್ಮೋಸ್ಟ್ 3rd ಇದು, ಅದೇ ಫ್ರೆಶ್ನೆಸ್ ಇದೆ. ಸೊ ಅವಳಿಗೆ ಟಯರ್ಡಾಗಿ ಬಂದಿದ್ಲು ಪಾರ್ಕಿಂದ. ಸೊ ಈ ಥರ ಹಾಗೆಯೇ ಒಂದು ಪ್ಲೇಟ್ಗೆ ಸ್ವಲ್ಪ ಸುತ್ತ ಹಾಗೆ ಐಸ್ ಕ್ರೀಮ್ ಥರ ಹಾಕಿ ಕೊಟ್ಟರೆ ಅವಳು ಇಟ್ಕೊಳ್ಳೋಕ್ಕೂ ಸರಿ ಆಗುತ್ತೆ. ತಿನ್ಬಿಟ್ಟು ಜಸ್ಟ್ ಅದು ಒಂದು ಚಿಕ್ಕದು ಸ್ಮಾಲ್ ಇದೆ, ಅವಳ ಕೈಗೆ ಕರೆಕ್ಟಾಗಿ ಆಗುತ್ತೆ. ಅದು ಸ್ಟಿಕ್ ಥರ ಇದೆಯಲ್ಲ ಸಿಪ್ಪೆ, ಅದು ಮತ್ತು ತುಂಬಾ ಇಷ್ಟನೂ ಆಗುತ್ತೆ. ಅವಳು ಯೂಶ್ವಲಿ ಮಾಡಿಕೊಡು ಅಂತಲೂ ಕೇಳ್ತಾಳೆ ಒಂದೊಂದ್ಸಲ ಇನ್ಸ್ಟಾ ರೀಲ್ಸು ಎಲ್ಲ ನೋಡುವಾಗ. ಸೊ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಕೊಟ್ಟೆ. ಹಾಗೆಯೇ ನಾನು 1-2 ಯೂಶ್ವಲಿ ಟೇಸ್ಟ್ ಮಾಡ್ತೀನಿ, ಅದೇ ಥರ ಮಾಡಿದೆ. ತುಂಬ ನಮಗೆ ದೊಡ್ಡವರಿಗೆಲ್ಲ ಸ್ವಲ್ಪ ಆರಾಮಾಗಿ ಇನ್ನೂ ಬೇಗನೆ ತಿನ್ಬೋದು ಅಂತ ಅನಿಸುತ್ತೆ. ನಾವು ಸ್ಮಾಲ್ ಪೀಸ್ ಮಾಡೋದಕ್ಕಿಂತ ನಾವು ಇದೇ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಚಿಕ್ಕ ಮಕ್ಳಿಗೂ ಮಾಡುವಾಗ ಅಥವಾ ನಾವು ಸಣ್ಣ ಪೀಸಾಗಿ ಮಾಡ್ತೀವಿ ಅಲ್ವಾ, ಅದೇ ಥರ ನಾವು ಇಲ್ಲ ಮಕ್ಕಳಿಗೆ ಮಾಡೋ ಥರನೇ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅವಳದು ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಯಿತು. ಇದು ಕಲರ್ ಮೆಹಂದಿ ಇನ್ಸ್ಟೆಂಟ್ ಕಲರ್ ಬರುತ್ತಲ್ಲ, ಅದು ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ ನಾನು. ಹಾಕ್ಕೊಡು ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು, ಅದಕ್ಕೂ ಹಾಕ್ಕೊಡ್ತಾಯಿದ್ದೀನಿ. ಅವಳಿಗೆ ಹಾಕಿದ್ಮೇಲೆ ನೆಕ್ಸ್ಟು ನನಗೆ ಹಾಕ್ತಾಯಿದ್ದಾಳೆ. ಇದರಲ್ಲಿ ಜಾಸ್ತಿ ಡಿಸೈನ್ ಹಾಕೋದಕ್ಕಾಗಲ್ಲ. ಆಲ್ಮೋಸ್ಟ್ ಭರತನಾಟ್ಯಗೆ ಯಾವ ಥರ ಹಾಕ್ತೀವಿ ಆ ಥರ ಹಾಕ್ಬಿಟ್ಟು ಚಿಕ್ಕ ಬೊಟ್ಟು ಇಲ್ಲ ಇವನ್ನು ಮೆಹಂದಿ ಸೊಪ್ಪಲ್ಲೆಲ್ಲ ನಾವು ಫುಲ್ ಮಿಕ್ಸಿ ಮಾಡಿಬಿಟ್ಟು ಹಾಕ್ತೀವಲ್ವ, ಅಲ್ಲೂ ಸೇಮು, ಇದರಲ್ಲೂ ಸೇಮು. ಸೊ ಆ ಥರ ಹಾಕ್ತಿದ್ದೆ. ನೆಕ್ಸ್ಟ್ ನನಗೆ ಹಾಕ್ತೀನಿ ಅಂತ ಹಾಕ್ತಿದ್ದಾಳೆ. ಚೆನ್ನಾಗಿ ಹಾಕಿದ್ದಾಳೆ, ಬಟ್ ಸೈಡಿಗೆ ಹಾಕಿದ್ದಾಳೆ. ಸೊ ಇಷ್ಟು ಇವತ್ತಿನ ಲಾಗ್.